ಮಂಡಿ ನೋವು ನಿಮಗೇನಾದ್ರೂ ಗೊತ್ತಾ? ಕಾಮನ್ ಆಗಿ ವಯಸ್ಸಾದವರಿಗೆ ಮಂಡಿ ನೋವು ಯಾಕೆ ಬರುತ್ತೆ ಅಂತ? ಮಂಡಿ ನೋವು ವಯಸ್ಸಾದವರಿಗೆ ತುಂಬಾ ಕಾಮನ್. ಈ ನೋವು ಹೇಗ್ ಬರುತ್ತೆ ಅಂದ್ರೆ, ಮಂಡಿ ಜಾಯಿಂಟ್ ಅಲ್ಲಿ ಎರಡು ಮೂಳೆಗಳಿವೆ. ಮೇಲೆ ಫೀಮರ್ ಅಂತ, ಕೆಳಗೆ ಟಿಬಿಯಾ ಅಂತ. ಇದರ ಮಧ್ಯೆ ಒಂದು ಮೆನಿಸ್ಕಸ್ ಅಂತ ಇದೆ. ಇದು ಎರಡು ಮೂಳೆಗಳ ಮಧ್ಯೆ ಕುಶನ್ ತರ ಆಕ್ಟ್ ಮಾಡುತ್ತೆ. ವಾಕ್ ಮಾಡ್ಬೇಕಾದ್ರೆ, ನಿಂತಾಗ, ಹತ್ತುವಾಗ ಇದು ಎರಡು ಮೂಳೆಗಳ ಮಧ್ಯೆ ಕಂಪ್ರೆಷನ್ ನ ತಡೆಯುತ್ತೆ. ಇದು ಒಂದು ಡಿಜೆನರೇಟಿವ್ ಪ್ರೊಸೆಸ್. ಕಾರ್ಟಿಲೇಜ್ ಅಲ್ಲಿ ವೇರ್ ಅಂಡ್ ಟೇರ್ ಆದಾಗ, ಜಾಯಿಂಟ್ ಅಲ್ಲಿ ಬಹಳ ಸ್ಟ್ರೆಸ್ ಆದಾಗ, ಜಾಯಿಂಟ್ ಅಲ್ಲಿ ರಿಪೀಟೆಡ್ ಇಂಜುರಿ ಆದಾಗ ಅಥವಾ ಓವರ್ ವೇಟ್ ಇದ್ದಾಗ ಈ ನೋವು ಬರುತ್ತೆ. ಇದು ಯಂಗ್ ಏಜ್ ಅಲ್ಲಿ ರಿಕವರಿ ಫಾಸ್ಟ್ ಆಗಿರುತ್ತೆ, ವಯಸ್ಸಾದವರಿಗೆ ರಿಕವರಿ ಸ್ಲೋ ಆಗಿರುತ್ತೆ. ಮಂಡಿ ಸುತ್ತ ಇರುವ ಮಸಲ್ಸ್ ಕೂಡ ವೀಕ್ ಆದಾಗ ಈ ನೋವು ಬರುತ್ತೆ. ನೀವೇನಾದ್ರೂ ಮಂಡಿ ಸುತ್ತ ಇರೋ ಮಸಲ್ಸ್ ನ ಸ್ಟ್ರೆಂತ್ ಮಾಡಿದೆ ಅಂದ್ರೆ ಮಂಡಿ ನೋವನ್ನು ತಡಿಬಹುದು. ಮಂಡಿ ನೋವಿಗೆ ಎಕ್ಸರ್ಸೈಸ್ ಯಾವ್ಯಾವ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡಿ. ಇದೇ ತರ ಇನ್ನಷ್ಟು ವಿಡಿಯೋಸ್ ಗಳಿಗಾಗಿ ಪ್ರವೀಣ್ ಪಿಜನ್ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಂಡಿ ನೋವು ಬರದೇ ಇರಲು ತಡೆಯೋದೇಗಂತ ಗೊತ್ತಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ರೆಗ್ಯುಲರ್ ಆಕ್ಟಿವಿಟಿ ಲೈಕ್ ರನ್ನಿಂಗ್, ವಾಕಿಂಗ್, ಸ್ವಿಮ್ಮಿಂಗ್ ನ ಮಾಡಬೇಕು ವಿತ್ ಫುಲ್ ರೇಂಜ್ ಆಫ್ ಮೋಷನ್. ರೆಗ್ಯುಲರ್ ಆಗಿ ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡಬೇಕು. ರೆಗ್ಯುಲರ್ ಆಗಿ ನೀ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು. ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಇರೋ ಹೆಲ್ದಿ ಫುಡ್ ನ ತಿನ್ಬೇಕು. ಆದಷ್ಟು ಕೆಳಗೆ ಕುತ್ಕೊಂಡು ಊಟ ಮಾಡಬೇಕು. ಮತ್ತೆ ಆದಷ್ಟು ಇಂಡಿಯನ್ ಟಾಯ್ಲೆಟ್ ನ ಯೂಸ್ ಮಾಡಬೇಕು. ಈ ತರ ಮಾಡ್ತಾ ಹೋದೆ ಅಂದ್ರೆ ನಿಮ್ಮ ಮಂಡಿ ನೋವು ಬರೋದನ್ನ ತಡಿಬಹುದು. ಇದೇ ತರ ಇನ್ನಷ್ಟು ವಿಡಿಯೋಸ್ ಗಳಿಗಾಗಿ ಪ್ರವೀಣ್ ಪಿಜನ್ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದ್ರೂ ಮಂಡಿ ನೋವು ಇದೆಯಾ? ಹಾಗಾದ್ರೆ ಈ ಎಕ್ಸರ್ಸೈಸ್ ನ ಮಾಡಿ ನಿಮ್ಮ ನೋವು ಕಮ್ಮಿ ಆಗುತ್ತೆ. ಫಸ್ಟ್ ಒನ್, ನಿಮ್ಮ ಮನೇಲಿರೋ ಬೆಡ್ಶೀಟ್ ಅಥವಾ ಟವಲ್ನ ತೆಗೆದುಕೊಳ್ಳಿ. ಈ ಥರ ಮಡಚಿ ನಂತರ ಅದನ್ನು ಮಂಡಿಯ ಕೆಳಗಡೆ ಇಟ್ಟುಕೊಳ್ಳಿ. ಆಮೇಲೆ ಪ್ರೆಸ್ ಮಾಡಿ 1 2 3 4 5 ಅಂತ ಕೌಂಟ್ ಮಾಡಿ. ಆಮೇಲೆ ಮೆಲ್ಲಗೆ ರಿಲ್ಯಾಕ್ಸ್ ಮಾಡಿ. ಇದೇ ಥರ 5 to 10 ಟೈಮ್ಸ್ನ ಮಾಡಬೇಕು. ಸೆಕೆಂಡ್ ಒನ್, ಎರಡು ಮಂಡಿಯ ಕೆಳಗಡೆ ತಲೆದುಮ್ಮನ್ನು ಇಟ್ಕೋಬೇಕು. ಸೀದಾ ಮಲಗಬೇಕು. ನಂತರ ಕಾಲನ್ನು ಎತ್ತಬೇಕು ಮತ್ತು ಹೋಲ್ಡ್ ಮಾಡಬೇಕು. 1 2 3 4 5 ಅಂತ ಕೌಂಟ್ ಮಾಡಿ ಮೆಲ್ಲಗೆ ಬಿಡಬೇಕು. ಇದನ್ನು ಕೂಡ 5 to 10 ಟೈಮ್ಸ್ ಮಾಡಬೇಕು. ಥರ್ಡ್ ಒನ್, ಮಲ್ಕೊಂಡು ಒಂದು ಕಾಲನ್ನು ಮಡಚಬೇಕು. ಇನ್ನೊಂದು ಕಾಲನ್ನು ಮಡಚಿದಾಗೆ ಇನ್ನೊಂದು ಕಾಲಿನ ಸಮನಾಗಿ ಮೇಲಕ್ಕೆ ಎತ್ತಬೇಕು. ಇದನ್ನು 5 to 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಮತ್ತೆ ಮೆಲ್ಲಗೆ ರಿಲ್ಯಾಕ್ಸ್ ಮಾಡಬೇಕು. ಇದನ್ನ ಎರಡು ಕಾಲಲ್ಲಿ ಮಾಡಬೇಕು 5 to 10 ಟೈಮ್ಸ್. ಫೋರ್ತ್ ಒನ್, ಉಲ್ಟಾ ಮಲ್ಕೊಂಡು ಒಂದು ಕಾಲನ್ನು ಮಡಚಬೇಕು. ಎಷ್ಟಾಗುತ್ತೆ ಅಷ್ಟು ಮಡಚಿ ಹೋಲ್ಡ್ ಮಾಡಬೇಕು ಮತ್ತೆ ರಿಲ್ಯಾಕ್ಸ್ ಮಾಡಬೇಕು. ಇದನ್ನು ಎರಡು ಕಾಲಲ್ಲಿ 5 to 10 ಟೈಮ್ಸ್ ಮಾಡಬೇಕು. ಲಾಸ್ಟ್ ಒನ್ ಅಂದ್ರೆ ಫಿಫ್ತ್ ಒನ್, ಕುತ್ಕೊಂಡು ತಲೆದಿಮ್ಮನ್ನು ಎರಡು ಕಾಲಿನ ಮಧ್ಯೆ ಇಟ್ಕೋಬೇಕು ಮತ್ತೆ ಎರಡು ಕಾಲನ್ನು ಸಮನಾಗಿ ಮೇಲಕ್ಕೆ ಎತ್ತಬೇಕು. 5 to 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಮತ್ತೆ ರಿಲ್ಯಾಕ್ಸ್ ಮಾಡಬೇಕು. ಈ ತರ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಮಂಡಿ ನೋವು ಕಮ್ಮಿ ಆಗುತ್ತೆ. ಇದೇ ತರ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ಪ್ರವೀಣ್ ಪಿಜನ್ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಂಡಿ ನೋವಿಗೆ ಸರ್ಜರಿ ಬೇಕಾ ಅಥವಾ ಬೇಡವಾ ಅಂತ ಈ ವಿಡಿಯೋನ ನೋಡಿ. ನಿಮಗೇನಾದ್ರೂ ತುಂಬಾ ಮಂಡಿ ನೋವು ಇದೆ ಅಂದ್ರೆ ನಾನು 3 ಮೆಥಡ್ ನ ಹೇಳ್ತೀನಿ. ಇದನ್ನ ಮಾಡಿ ಆಮೇಲೆ ಸರ್ಜರಿ ಬೇಕಾ ಬೇಡವಾ ಅಂತ ತಿಳ್ಕೊಳ್ಳಿ. ಫಸ್ಟ್ ಒನ್, ಬೆಡ್ ಮೇಲೆ ಉಲ್ಟಾ ಮಲ್ಕೊಳ್ಳಿ. ಆಮೇಲೆ ಮಂಡಿಯನ್ನು ಬೆಂಡ್ ಮಾಡಿ. ಇದೇನಾದ್ರೂ 90 ಡಿಗ್ರಿಗಿಂತ ಹೆಚ್ಚಿಗೆ ಬೆಂಡ್ ಆಗಿದ್ದೆ ಅಂದ್ರೆ ಸರ್ಜರಿ ನಾಟ್ ರಿಕ್ವೈರ್ಡ್. ಇಲ್ಲ ಅಂದ್ರೆ 90 ಡಿಗ್ರಿಗಿಂತ ಕಮ್ಮಿ ಬೆಂಡ್ ಆಗಿದ್ದೆ ಅಂದ್ರೆ ಸರ್ಜರಿ ಮುಖ್ಯ ಅಂತ. ಇಲ್ಲಿ ಒಂದು ಸ್ಕೇಲ್ ಕಾಣ್ತಿದೆಯಲ್ಲ, ಇದು ಪೇನ್ ಸ್ಕೇಲ್ ಅಂತ. ಇದರಲ್ಲಿ 0 ಇಂದ 10ರವರೆಗೆ ಪಾಯಿಂಟ್ ಇರುತ್ತೆ. 0 ಅಂದ್ರೆ ನೋ ಪೇನ್, 1 2 3 ಅಂದ್ರೆ ಮೈಲ್ಡ್, 3 4 5 ಅಂದ್ರೆ ಮಾಡರೇಟ್ ಪೇನ್, 5 6 7 ಅಂದ್ರೆ ಸಿವಿಯರ್ ಪೇನ್, 7 8 9 ಅಂದ್ರೆ ವೆರಿ ಸಿವಿಯರ್ ಪೇನ್, 9 10 ಅಂದ್ರೆ ವರ್ಸ್ಟ್ ಪೇನ್ ಅಂತ ಇರುತ್ತೆ. ಇದರಲ್ಲಿ ನೀವು ಕುತ್ಕೊಂಡಿದ್ದಾಗ ನಿಮ್ಮ ಪೇನ್ ಮೋರ್ ದೆನ್ 7 ಇದೆ ಅಂದ್ರೆ ಸರ್ಜರಿ ಇಂಪಾರ್ಟೆಂಟ್ ಅಂತ. ಥರ್ಡ್ ಒನ್, ವಾಕಿಂಗ್ ಪ್ಯಾಟರ್ನ್. ನೀವೇನಾದ್ರೂ ಮೊದ್ಲಿನ ತರ ಈಗ ನಡೆಯುವ ಸ್ಟೈಲು ಚೇಂಜ್ ಆಗಿದ್ರೆ ಮಂಡಿ ನೋವಿನ ಸರ್ಜರಿ ರಿಕ್ವೈರ್ಡ್ ಅಂತ. ಈ 3 ಮೆಥಡ್ ನ ಟೆಸ್ಟ್ ಮಾಡಿ. ಹಾಗೆ ನಿಮ್ಮ ಮಂಡಿಗೆ ಸರ್ಜರಿ ಮುಖ್ಯನಾ ಅಥವಾ ಇಲ್ಲ ಅಂತ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿಗೂ ಮತ್ತೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ತರ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ಪ್ರವೀಣ್ ಪಿಜನ್ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.